ರಾಜ್ಯ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ ಫಿಕ್ಸ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ತಾನೇ ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂತಹ ಆಡಿಯೋ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಡಿಯೋ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಅದೆಲ್ಲದರ ನಡುವೆ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಬಂದ ನಂತರ, ಅದರಲ್ಲೂ ಅಡ್ಡ ಮತದಾನವಾದ ನಂತರ ಬಿಜೆಪಿಯಲ್ಲಿ ಒಂದು ಕಡೆ ತಳಮಳ ಶುರುವಾಗಿದೆ. ಯಾಕಂದರೆ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಪಕ್ಷದಲ್ಲಿ ಎಲ್ಲರನ್ನ ಒಗ್ಗೂಡಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇಲ್ಲ, ಅದರ ಜೊತೆಗೆ ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು ಕೂಡ ಸಮರ್ಥರಿಲ್ಲ ಅನ್ನುವ ಮಾತುಗಳು ಅದೇ ಪಕ್ಷದಲ್ಲಿ ಇದ್ದಂಥವರೇ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಾಗಲೇ ಸದಾನಂದ ಗೌಡರು ಅಪಸ್ವರ ಎತ್ತಿದ್ರು, ಪಕ್ಷದಲ್ಲಿದ್ದಂತಹ ಬೇರೆ ಬೇರೆಯವರೇನೇ ಅಪಸ್ವರ ಎತ್ತಿದ್ರು. ಬಟ್ ಹಂಗೂ ಹಿಂಗೂ ಮಾಡಿ ಹೈಕಮಾಂಡು ದೊಡ್ಡ ಜವಾಬ್ದಾರಿಯನ್ನೇ ಕೊಡುತ್ತೆ BJP ಹೈಕಮಾಂಡು ವಿಜಯೇಂದ್ರ ಅವರಿಗೆ. ಬಟ್ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ಎಡುತ್ತಾ ಇದ್ದಾರಾ? ಅದರಲ್ಲೂ ಮೊನ್ನೆ ಆದಂತಹ ಈ ಅಡ್ಡ ಮತದಾನದ ವಿಚಾರ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನದ ವಿಚಾರ ಏನಿದೆ, ಇದು ಪಕ್ಷದಲ್ಲಿ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆಣೆ ಪ್ರಮಾಣದ ವಿಚಾರದವರೆಗೂ ಕೂಡ ಚರ್ಚೆಯಾಗುತ್ತೆ. ಅದಾದ ಮೇಲೆ ಡೆಲ್ಲಿಗೆ ಬುಲಾವ್ ಬರುತ್ತೆ, ದೆಹಲಿಗೆ ಹೋಗ್ತಾರೆ, ಅಲ್ಲಿ ವರಿಷ್ಠರನ್ನು ಭೇಟಿ ಮಾಡ್ತಾರೆ R ಅಶೋಕ್ ಅವರು, ಅದರ ಜೊತೆಗೆ ವಿಜಯೇಂದ್ರ ಅವರು. ಏನು ಅಡ್ಡ ಮತದಾನ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಬೆಂಗಳೂರಿಗೂ ಬರಲ್ಲ, ಡೈರೆಕ್ಟಾಗಿ ಮಂಗಳೂರಲ್ಲಿ ಹೋಗಿ ಫ್ಲೈಟಲ್ಲಿ ಇಳಿದು ರಸ್ತೆ ಮುಖಾಂತರ ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಒಪ್ಪಿಸಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಕೂಡ ವಿಜಯೇಂದ್ರ ಅವರು ಬರ್ತಾರೆ. ಸೊ ಇದೆಲ್ಲ ಆದಮೇಲೆ ಸಾಕಷ್ಟು ಒತ್ತಡಗಳು ಕೇಳಿಬರ್ತಾ ಇದೆ. ಬದಲಾವಣೆ ಆಗಬೇಕು, R ಅಶೋಕ್ ಅವರನ್ನು ಬದಲಾಯಿಸಬೇಕು, ವಿಪಕ್ಷ ಸ್ಥಾನಕ್ಕೆ ಬೇರೆ ನಾಯಕರು, ಸೂಕ್ತ ನಾಯಕರ ಹೆಸರನ್ನು BJPಯಲ್ಲಿ ಇದ್ದಂಥವರೇ ಸೂಚಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಅಂದರೆ ನವೆಂಬರ್ನ ನಂತರ ಒಂದಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಈಡಿಗ ಸಮುದಾಯದ ನಾಯಕರಾದಂತಹ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗ್ತಾರೆ. ಇದಾದ ನಂತರ ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂತಹ ನಿಟ್ಟಿನಲ್ಲಿ BJP ಕೂಡ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. BJP ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದೆ. KPCC ಅಧ್ಯಕ್ಷರಾಗ್ತಾ ಇದ್ದಂತೆ BK ಹರಿಪ್ರಸಾದ್ ಅವರು ಅಲ್ಲಿ ಈಡಿಗ ಸಮುದಾಯ ಬಹಳಷ್ಟು ಸ್ಟ್ರಾಂಗ್ ಆಗುತ್ತೆ, BJPಯಲ್ಲೂ ಕೂಡ ಈಡಿಗ ಸಮುದಾಯವನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಮಾಜಿ ಸಚಿವರು, ಅದರ ಜೊತೆಗೆ ಕಾರ್ಕಳದ V ಸುನಿಲ್ ಕುಮಾರ್ ಅವರನ್ನು ತರುವ ಇಂಗಿತ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ R ಅಶೋಕ್ ಅವರಿಗೆ ಕೋಕ್ ಕೊಟ್ಟು ಮಾಜಿ ಸಚಿವರು ಆದಂತಹ ಕಾರ್ಕಳದ V ಸುನಿಲ್ ಕುಮಾರ್ ಅವರನ್ನು ವಿಪಕ್ಷ ಸ್ಥಾನಕ್ಕೆ ಕೂರಿಸುವ ಪ್ಲಾನನ್ನು ಕೂಡ ಆಲ್ರೆಡಿ ಹೈಕಮಾಂಡು ಮಾಡಿಕೊಂಡಿದೆ. ಯಾಕಂದರೆ ಇವರಿಬ್ಬರು ನಾಯಕರ ಕಾರ್ಯವೈಖರಿಯ ಬಗ್ಗೆ, ಕೆಲಸದ ಬಗ್ಗೆ, ಅವರ ಲೀಡರ್ಶಿಪ್ ಕ್ವಾಲಿಟಿಯ ಬಗ್ಗೆ BJP ಹೈಕಮಾಂಡ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸೊ ಈಗಲೇ ನಾವೇನಾದರೂ ಚೇಂಜಸ್ ಮಾಡಿಕೊಂಡ್ರೆ ಇನ್ನೊಂದು 2-3 ತಿಂಗಳಲ್ಲಿ 2028ಕ್ಕೆ ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಕಮಲ ಅರಳಿಸಬಹುದು, ಇಲ್ಲ ಅಂದರೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದೆ. ಮತ್ತೊಂದು ಕಡೆ ವಿಪಕ್ಷ ನಾಯಕಕ್ಕೆ ಒಬ್ಬರನ್ನ ಆಯ್ಕೆ ಮಾಡಾಗಿದೆ, ಸುನಿಲ್ ಕುಮಾರ್ ಅವರನ್ನ. ಇನ್ನು ಬಹಳ ಚರ್ಚೆ ಆಗ್ತಾ ಇರೋದು ಈ ರಾಜ್ಯಾಧ್ಯಕ್ಷರ ವಿಚಾರ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಯಡಿಯೂರಪ್ಪ ಅವರು ಸುಮ್ಮನೆ ಇದು ಬಿಡ್ತಾರಾ ಅಂತ ಹೇಳಿ. ಸೊ ಇನ್ ಕೇಸ್ ಏನಾದರೂ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಜಾಗಕ್ಕೆ ಯಾರನ್ನ ತರಬಹುದು ಅನ್ನುವ ವಿಚಾರಗಳು ಕೂಡ, ಸಾಕಷ್ಟು ಹೆಸರುಗಳು ಈಗ ಹೈಕಮಾಂಡ್ ಮುಂದೆನೂ ಕೂಡ ಸುಳಿದಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರಾದಂತಹ V ಸೋಮಣ್ಣ ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ಯಾಕಂದರೆ ಲಿಂಗಾಯತ ನಾಯಕರಾಗಿದ್ದಾರೆ ವಿಜಯೇಂದ್ರ ಅವರು, ಅವರನ್ನ ಕೆಳಗಿಳಿಸಿದ್ರೆ V ಸೋಮಣ್ಣ ಅವರು ಕೂಡ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರು. ಸೊ ಹಾಗಾಗಿ V ಸೋಮಣ್ಣ ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಅದಾದಮೇಲೆ ಎರಡನೇ ಹೆಸರು ಬಂದು ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮೂರನೇ ಹೆಸರು ಬಂದು ಮುರುಗೇಶ್ ನಿರಾಣಿ, ನಾಲ್ಕನೇ ಹೆಸರು ಬಂದು ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಕರ್ನಾಟಕದಲ್ಲಿ ಪಕ್ಷ ಮತ್ತು RSS ಮಧ್ಯೆ ಸಮನ್ವಯ ಸಾಧಿಸೋದಕ್ಕೆ ನೀವು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ರೆಡಿಯಾಗಿರ್ರಿ ಅಂತ ಹೇಳಿ ಅಮಿತ್ ಶಾ ಅವರು ಪ್ರಹ್ಲಾದ್ ಜೋಶಿಗೆ ಹೇಳಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಇದೆಲ್ಲದರ ಮಧ್ಯೆ ಮುರುಗೇಶ್ ನಿರಾಣಿಯವರ ಹೆಸರು ಕೂಡ
ರಾಜ್ಯಾಧ್ಯಕ್ಷ ಸ್ಥಾನದ ರೇಸಲ್ಲಿರೋದು. ಯಾಕಂದರೆ ಮುರುಗೇಶ್ ನಿರಾಣಿಯವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಅವರಿಗೇನಾದರೂ ಪಟ್ಟ ಕಟ್ಟಿದ್ರೆ ಹಲವು ಬಣಗಳನ್ನು ತೂಗಿಸಬಹುದು ಅನ್ನೋದು ಕೂಡ BJPಯ ಲೆಕ್ಕಾಚಾರ ಆಗಿದೆ. ಮತ್ತೊಂದು ಕಡೆ ಮತ್ತೊಂದು ಹೆಸರು ಫೀಲ್ಡಿಗೆ ಕೇಳಿಬಂದಿದೆ. ಶೋಭಾ ಕರಂದ್ಲಾಜೆಯವರ ಹೆಸರು. ವಿಜೇಂದ್ರ ಅವರನ್ನು ಕೆಳಗಿಳಿಸಿದ ಮೇಲೆ ಒಂದಷ್ಟು ಅಲ್ಲೋಲ ಕಲ್ಲೋಲಗಳಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಶೋಭಾ ಕರಂದ್ಲಾಜೆಯವರಿಂದ ಸಾಧ್ಯ. ಸೊ ಹಾಗಾಗಿ ಶೋಭಾ ಕರಂದ್ಲಾಜೆಯವರು ಕೂಡ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇದ್ದಾರೆ. ಸೊ ಹಾಗಾಗಿ ನೋಡೋಣ, ನವೆಂಬರ್ನ ನಂತರ ರಾಜ್ಯ BJPಯಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ, ಚೇಂಜಸ್ಗಳಾಗಬಹುದು. ಸೊ ಆದರೆ ಈ ರೀತಿ ಬದಲಾವಣೆಗಳಂತೂ ಖಂಡಿತ ಆಗುತ್ತೆ ಅಂತ ಹೇಳಿ ರಾಜಕೀಯ ಪಂಡಿತರು ಕೂಡ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ. ಅಶೋಕ್ ಅವರು ವಿಜೇಂದ್ರ ಅವರನ್ನ ಕೆಳಗಿಳಿಸುತ್ತಾ ಹೈಕಮಾಂಡು, ಅಥವಾ ಅವರೇನಾದರೂ ತಮ್ಮ ನಾಯಕತ್ವದಲ್ಲಿ ಒಂದಷ್ಟು ತಿದ್ದುಕೋತಾರ, ಚೇಂಜಸ್ ಮಾಡ್ಕೋತಾರ, ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.